ದಿನಾಂಕ 1 ಜನವರಿ 2026ರಂದು ಸಾಯಂಕಾಲ 6:30ಕ್ಕೆ ನಗರಸಭೆ ಆವರಣದಲ್ಲಿ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಡೆಯಿತು. ನಗರಸಭೆ ಆಯುಕ್ತರಾದ ವಿವೇಕ್ ಬೆನ್ನೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆದಿ ಜಾಂಬವಂತ ಸಂಘಟನೆ ಹಾಗೂ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೈನ್ಯ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಗರಸಭೆ ಮುಂದೆ ಇರುವ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಬಳಿ ವಿಜಯೋತ್ಸವ ಆಚರಿಸಲಾಯಿತು. ಆಯುಕ್ತ ವಿವೇಕ್ ಬೆನ್ನೆ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು. 1818ರ ಜನವರಿ 1ರಂದು ಮರಾಠ ಸೈನಿಕರು ಬ್ರಿಟಿಷರ ವಿರುದ್ಧ ಜಯ ಸಾಧಿಸಿದ ದಿನವೆಂದು ವಿವರಿಸಿದರು. ಈ ವಿಜಯದ ಸ್ಮರಣಾರ್ಥಕವಾಗಿ ಪ್ರತಿ ವರ್ಷ ಜನವರಿ 1ರಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಿಸಲಾಗುತ್ತೆ ಎಂದರು. ಸಂಘಟನೆಯ ರಾಜ್ಯ ಅಧ್ಯಕ್ಷ ಚಂದ್ರಕಾಂತ್ ನಾಡಗೇರ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಇತಿಹಾಸವನ್ನು ಜಗತ್ತಿಗೆ ಪರಿಚಯಿಸಿದರೆಂದು ಹೇಳಿದರು. ಬ್ರಿಟನ್ ಗ್ರಂಥಾಲಯದಲ್ಲಿ ಅಧ್ಯಯನದ ವೇಳೆ ಅಂಬೇಡ್ಕರ್ ಅವರಿಗೆ ಈ ಯುದ್ಧದ ಮಾಹಿತಿ ಲಭ್ಯವಾಯಿತು ಎಂದರು. ಈ ವೇಳೆ ನಿತ್ಯ ಕಾಂಬ್ಳೆ, ಆಯಿಷಾ ಮುಖಾಶಿ, ರೇಣುಕಾ ಭಜಂತ್ರಿ ಸೇರಿದಂತೆ ಸಂಘದ ಹಲವು ಪ್ರಮುಖರು ಭಾಗವಹಿಸಿದರು. ವರದಿ ಆಯಿಷಾ ಮುಖಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವಿಷಯ ಅಂತ ಹೇಳಿದ್ರೆ ಈಗಾಗಲೇ ತಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಸಿಗ್ನಲ್ ಕೊಟ್ಟಂಗೆ ಆಗಿದೆ ನಮಗೆ. ಈಗ ನಾಳೆಯಿಂದ ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂತ ನಾವು ಅವರು ಕೂಡ ಆಸೆ ಇಟ್ಟಿದ್ದೀವಿ. ಇನ್ನು ಬೆಂಚ್ ವಿಷಯ ಬಂತು, ಅದು ಕೂಡ ನೀವು ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಹಲವಾರು ವಿಷಯಗಳಲ್ಲಿ ಮಾಡ್ತೀನಿ ಅಂತ ಯಾಕೆ ಹೇಳಿದೆ ಅಂದ್ರೆ ನಿಮ್ಮನ್ನ ಒಂದು ಸ್ವಲ್ಪ ಇಂಟರ್ವ್ಯೂ ಡಿಸ್ಟರ್ಬ್ ಮಾಡ್ತೀನಿ. ಆಲ್ರೆಡಿ ಇಲ್ಲಿ ಇಡಬೇಕು ಅಂತ ನಾನು ಪ್ಲಾನ್ ಮಾಡಿ, ಅಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದು ಕೂಡ ಇವತ್ತು ಹೇಳಿದ ತಕ್ಷಣ ಆಗೋದಿಲ್ಲ. ಅದಕ್ಕೆ ಫಂಡ್ಸ್ ಆರ್ಗನೈಸ್ ಮಾಡಬೇಕು, ಆಕ್ಷನ್ ಪ್ಲಾನ್ ಮಾಡಬೇಕು, ಟೆಂಡರ್ಗೆ ಇರಬೇಕು, ಎಲ್ಲ ಇರುತ್ತೆ. ಸೊ ಈಗೆಲ್ಲ ಪ್ರಕ್ರಿಯೆ ಮುಗಿದು ಹೋಗಿದೆ. ಇನ್ನೇನು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ, ಅದು ಬರೋದು ಬಾಕಿ ಇದೆ. ಯಾವುದು ಅದು ಬೆಂಚಸ್ ಬರೋದು ಬಾಕಿ ಇದೆ. ಫಸ್ಟ್ ಬಂದ ತಕ್ಷಣ ಇಲ್ಲಿ ಅಳವಡಿಸಿ ಮುಂದೆ ಊರಾಗ ಎಲ್ಲ ಕಡೆ ಅಳವಡಿಸಿ. ಒಂದು ಸಜೆಷನ್ ಸರ್, ಅದು ಸರಿಯಾದ ತಪ್ಪ ಗೊತ್ತಿಲ್ಲ. ನೀವೇನು ದೌರಾಬಾಗೆಲ್ಲ ಇಲ್ಲಿ ಮಾಡಿದ್ದೀರಿ, ಇದು ತಮ್ಮ ಇಲಾಖೆದು ಒಳಗಡೆ ಇರ್ತದೆ. ಹಾಗಿದ್ದು ಭಾಳ ಖುಷಿ ಇದೆ ನಮಗೆ. ಈ ಏನು ಕೋರ್ಸ್ ಕಾಣ್ತಾ ಇದೆ, ಇದರಲ್ಲಿ ನೀವು ದೌರಾಬಾಗೆಲ್ಲ ಮಾಡಿಕೊಟ್ರೆ ಭಾಳ ಅನುಕೂಲತೆ, ಸಾರ್ವಜನಿಕರು ಆಗ್ತೈತಿ ಮತ್ತು ಎಂಟ್ರನ್ ಆಗುತ್ತೆ ಅನ್ನೋ ಒಂದು ವಿಚಾರ ನಾನು ವ್ಯಕ್ತಪಡಿಸ್ತೀನಿ. ಏನು ಅದನ್ನು ಇಲ್ಲಿ ಒಂದು ಸ್ವಲ್ಪ ಇದು ಕಂಪೌಂಡ್ನ ಕಟ್ ಮಾಡಿ ಕಳಿಸಿ ಅದಕ್ಕೆ ಸ್ವಲ್ಪ ಗೇಟ್ ಹಾಕಿಸ್ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಇನ್ನು ಹೊರಗೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು, ಚರ್ಚೆ ವಿಷಯ ಆಗುತ್ತೆ ಅನ್ನೋ ಒಂದು ವಿಚಾರ. ಅದರದ್ದು ಆಗೋಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ರಸ್ತೆಗೆ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ನೀವು ಕೂಡ ಎಲ್ಲರೂ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಚರ್ಚೆ ಮಾಡಿ. ಇಲ್ಲ ಸರ್, ಇದನ್ನ ಬೇಕಾದ್ರೆ ನೀವು ಡೋರ್ದಿಂದ ಲಾಕ್ ಸಿಸ್ಟಮ್ ಮಾಡಿ ಅದನ್ನ ಯಾರು ಇಂಪಾರ್ಟೆಂಟ್ ಹಿಂಗೆ ಬರೆದು ಮಾಡ್ಬೇಕಂತ ವಿಚಾರ ಇರುತ್ತೆ. ಲಾಕ್ ತೊಗೊಂಡ್ಬೇಕಾದ್ರೆ ನೀವು ಪರ್ಮಿಷನ್ ತೊಗೊಂಡೇ ಮಾಡಲಿ, ಇಲ್ಲ ಹಂಗಂತ ನೀವು ಓಪನ್ ಇಟ್ಟಿರ್ತೀರಿ. ನಾವು ತಹಸೀಲ್ದಾರ್ ಪೊಲೀಸ್ ಅನುಕೂಲ ಆಗುತ್ತೆ. ಇನ್ನು ಹೊರಗೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು, ಚರ್ಚೆ ಮಾಡಿ ವಿಷಯ ಆಗುತ್ತೆ ಅನ್ನೋ ಒಂದು ವಿಚಾರ. ಅದರದ್ದು ಆಗೋಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ರಸ್ತೆಗೆ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ನೀವು ಕೂಡ ಎಲ್ಲರೂ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್ ಜೊತೆಗೆ ಚರ್ಚೆ ಮಾಡಿ. ಇಲ್ಲ ಸರ್, ಇದನ್ನ ಬೇಕಾದ್ರೆ ನೀವು ಡೋರ್ದಿಂದ ಲಾಕ್ ಸಿಸ್ಟಮ್ ಮಾಡಿ ಅದನ್ನ ಯಾರು ಇಂಪಾರ್ಟೆಂಟ್ ಹಿಂಗೆ ಬರೆದು ಮಾಡ್ಬೇಕಂತ ವಿಚಾರ ಇರುತ್ತೆ. ಲಾಕ್ ತೊಗೊಂಡ್ಬೇಕಾದ್ರೆ ನೀವು ಪರ್ಮಿಷನ್ ತೊಗೊಂಡೇ ಮಾಡಲಿ, ಇಲ್ಲ ಹಂಗಂತ ನೀವು ಓಪನ್ ಇಟ್ಟಿರ್ತೀರಿ. ನಾವು ತಹಸೀಲ್ದಾರ್ ಪೊಲೀಸ್ ನಮ್ಮ ದಲಿತರಿಗೆ ಹೊಸ ವರ್ಷ ದಿನ ಅನ್ಕೈಸಿ ನಾವು ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ನಗರಸಭೆಯ ಎದುರುಗಡೆ ನಮ್ಮ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಹಾಗೂ ಜ್ಯೋತಿ ಬೆಳಗುವ ಮೂಲಕ ನಾವು ಸಂಭ್ರಮ ಆಚರಣೆ ಮಾಡಿದ್ದೀವಿ. ಈ ಸಂಭ್ರಮ ಜೊತೆ ನಾವು ಹೊಸ ವರ್ಷದ ಏನು ಜನವರಿ 1 ಆಚರಣೆ ಮಾಡಬೇಕಂತ ವಿಶು ಹ್ಯಾಪಿ ನ್ಯೂ ಇಯರ್ ಅಂತ ನಾವೇನು ಹೇಳ್ತೀವಿ, ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಶುಭವನ್ನು ಕೋರ್ತಾ ಇದ್ದೀವಿ. ಈ ಶುಭವನ್ನು ಕೋರೋಕ್ಕೆ ಇವತ್ತು ನಮ್ಮೆಲ್ಲ ಸೈನಿಕರು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ಸಮಯದಲ್ಲಿ ನಾವು ನಗರಸಭೆ ಆಯುಕ್ತರಲ್ಲಿ 1-2 ಮನವಿ ಪತ್ರವನ್ನು ನಾವು ಮೌಖಿಕವಾಗಿ ಹೇಳ್ತಾ ಇದ್ದೀವಿ. ದಾಂಡೇಲಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆ ಎತ್ತಿ ನಿಂತಹ ಏಕೈಕ ಮೂರ್ತಿ ಅಂದರೆ ಅದು ನಗರಸಭೆ, ದಾಂಡೇಲಿ ನಗರಸಭೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ. ಇದು ನಮಗೆ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ನಾವು 15-20 ವರ್ಷದಿಂದ ಹೋರಾಟ ಮಾಡಿರ್ಬೋದು. ಹೋರಾಟದ ಫಲದಿಂದ ಇವತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡುವಂಥ ಮೂರ್ತಿ ಎಲ್ಲರೂ ಇದೆ ಅಂತ ಹೇಳಿದ್ರೆ ಅದು ದಾಂಡೇಲಿಯಲ್ಲಿ ಮಾತ್ರ, ನಗರಸಭೆ ಮುಂದೆ. ಅದು ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಕೊವಂಥ ವಿಷಯ. ಆದರೆ ಒಂದು ಏನಂತ ಹೇಳಿದ್ರೆ, ಇದು ಪ್ರವಾಸಿಗರ ಸ್ಥಾನ ಆಗಿರೋದ್ರಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಹೃದಯ ಭಾಗದಲ್ಲಿರುವುದರಿಂದ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಬೆಳಕು ಕಾಣುವಂಗೆ ಜ್ಯೋತಿ ಅಲಂಕರಿಸಬೇಕು. ದಿನನಿತ್ಯ ಸಾಯಂಕಾಲ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜ್ಯೋತಿ ಈಗ ಬೆಳಕು ಕಾಣಬೇಕನ್ನೋಂಥ ವಿಚಾರ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ಈಗಾಗಲೇ ತಾವು ಹಾಕಿದಂಥ ಲೈಟು 2 ಲೈಟ್ ಆಫ್ ಇದಾವೆ. ನೀವು ಪ್ರಯತ್ನ ಪಟ್ಟಿದ್ರೆ ಇಲ್ಲ ಅನ್ನಂಗಿಲ್ಲ, ಅದು ಭಾಳ ಖುಷಿ ವಿಷಯ. ಆದರೆ ಅದು ಆಗಿನ ಮಟ್ಟಿಗೆ ಮಾತ್ರ ಆಗಬಾರ್ದು, ಅದು ಕಂಟಿನ್ಯೂಸ್ ಇರಬೇಕು. 6ರಿಂದ
ಸಾಯಂಕಾಲ 6ರಿಂದ ಬೆಳಗ್ಗೆ 6 ಗಂಟೆವರೆಗೂ ದಿವ್ಯ ಜ್ಯೋತಿ ಬೆಳಗ್ತಾ ಇರಬೇಕು. ನಾವು ಹಿಂದೆ ಕೂಡ ರಾಜಾರಾಮ್ ಪವಾರ್ ಸರ್ ಇದ್ದಾಗ 11 ಅಡಿಯದ ನಾವು ದೀಪವನ್ನು ತಂದಿದ್ದು ಸಮಯ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಇಟ್ಟೋದ ಡೈಲಿ ನಾವು ಪೂಜೆ ಮಾಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡ್ರಿ. ಆದರೆ ನಾವೀಗ ಸರ್ ಹತ್ರ ನಾವು ಅದು ಮತ್ತೊಮ್ಮೆ ಮನೆ ಪತ್ರ ಮಾಡ್ತಾ ಇದ್ದೀವಿ. ಆ ಸಮಯ ಇಟ್ಟು ನಮಗೇನೋ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಭಾಳ ಅನುಕೂಲತೆ ಆಗುತ್ತೆ. ಅದು ಬೇಕಾದ್ರೆ ನಿಮ್ಮ ನಗರಸಭೆಯಲ್ಲೇ ಇಟ್ಕೊಳ್ರಿ. ನಮ್ಗೆ ಯಾವಾಗ ಬೇಕಾದಾಗ ನಾವು ಈ ದೀಪ ಇಟ್ಕಿಸಿ ಅದನ್ನು ಜ್ಯೋತಿ ಬೆಳೆಸ್ತೀವಿ. ಇದು ಒಂದು ನಮ್ಮ ಬೇಡಿಕೆ. ಎರಡನೇ ಬೇಡಿಕೆ ಅಂತ ಹೇಳಿದ್ರೆ, ಸಣ್ಣದಾದ್ರೂ ಜಾಗ ಭಾಳ ವಿಶಾಲವಾದ ಜಾಗ ಇದೆ. ನಾವು ಆ ಕಡೆ ಭಾಗದಲ್ಲಿ ಏನಿಲ್ಲ ಒಂದು ಸ್ಟೇಜ್ ಟೈಪ್ ಮಾಡಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಅವಕಾಶಗಳು ಮಾಡಿಕೊಡ್ಲಿಕ್ಕೆ ಒಂದು ಗಟ್ಟಿ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಸಣ್ಣ ಪುಟ್ಟ ಗೋಡೆ ಹತ್ರ ಒಂದು ಸಿಮೆಂಟಿನ ಕುರ್ಚಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ರೆಡಿಮೇಡ್ ಕುರ್ಚಿಗಳನ್ನ ಮಾಡಿಸ್ಕೊಟ್ರೆ ಭಾಳ ಅನುಕೂಲತೆ ಆಗುತ್ತೆ. ಅದೇ ರೀತಿ ಇಲ್ಲಿ ಈಗ ಕ್ಲೀನ್ ಇದೆ, ಇದರ ಗಾರ್ಡನ್ ರೂಪದಲ್ಲಿ ಆಗಬೇಕಂತ ಒಂದು ವಿಚಾರ ಮಾಡ್ತಾ ಪ್ರತಿದಿನ ಹೂವಿನಾರ, ಮೊನ್ನೆ ನಮ್ಮ ದೇಶಪಾಂಡೆ ಸಾಹೇಬರು ಹೂವಿನಾರ ಹಾಕಿ ಹೋಗಿದ್ರು. ಇವಾಗ ನಾವು ತೆಗೆದಿದ್ದೀವಿ. ಆದರೆ ಡೈಲಿ ನೀವೇನು 2 ದಿವಸಕ್ಕೊಮ್ಮೆ ಹೂವಿನಾರ ಹಾಕ್ಬೇಕಂತ ವಿಚಾರ ಮಾಡಿದ್ರಿ, ಅದು ಆಗಲಿಲ್ಲ ಅನಿಸ್ತೈತಿ. ಯಾಕಂದ್ರೆ ಅದು 1 ವಾರದ ಮೇಲಾಗಿದೆ, 15 ದಿವಸ ಮೇಲಾಗಿದೆ ಆ ಹೂವಿನ ಹಾರ. ದಯಮಾಡಿ ಹೊಸ ವರ್ಷಕ್ಕೆ ಸಂಭ್ರಮದಲ್ಲಿ ನಮ್ಮ ಏನು 4 ಬೇಡಿಕೆಗಳನ್ನಿದ್ದಾವೆ ತಾವು ಈಡೇರಿಸಿಕೊಡ್ತಿರಂತೆ ಆಶಾಭಾವನೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಿರಿ. ತಮಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಶುಭ ಕೋರುತ್ತಾ, ಹೊಸ ವರ್ಷ ಸಂಭ್ರಮದ ಶುಭವನ್ನು ಕೋರುತ್ತಾ ನಾವು ಈ ಕಾರ್ಯಕ್ರಮ ಕುರಿತು 2 ಮಾತನಾಡಬೇಕಂತ ತಮ್ಮಲ್ಲಿ ಅನಿಸುತ್ತೆ. ಎಲ್ಲರಿಗೂ